ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜಕರ್ಯನ ಗ್ರಂಥ, ದ ಬುಕ್ ಆಫ್ ಜಕರಾಯ, ಚಾಪ್ಟರ್ 5, 5ನೇ ಅಧ್ಯಾಯ. ಜಕರ್ಯ ಅಂತ ಹೇಳಿದರೆ ಯೆಹೋವನು ಜ್ಞಾಪಿಸಿಕೊಂಡಿದ್ದಾನೆ ಅಥವಾ ನೆನಪು ಮಾಡಿಕೊಂಡಿದ್ದಾನೆ. ಯಾವೆ ಹ್ಯಾಸ್ ರಿಮೆಂಬರ್ಡ್ ಎಂಬ ಹೆಸರಿನ ಪ್ರವಾದಿ. ಈ ಪ್ರವಾದಿ ಮತ್ತು ಹಗ್ಗಾಯ್, ಜಕರ್ಯ, ಮಲಾಕಿ ಈ ಮೂವರು ಪ್ರವಾದಿಗಳು ಯಹೂದ್ಯರು, ದೇವಜನರು 70 ವರ್ಷಗಳ ಗಡಿಪಾರಾಗಿ ಬಾಬೆಲ್ ನಿವಾಸಿಗಳಾಗಿ ಗುಲಾಮರಾಗಿ ಇದ್ದು ಅನಂತರ ಹಿಂದಿರುಗಿ ಬಂದ ಮೇಲೆ ಕೊಟ್ಟಂಥ ಸಂದೇಶ ಪ್ರವಾದನೆ. 5ನೇ ಅಧ್ಯಾಯದಲ್ಲಿ ಜಕರ್ಯನು ದೇವಜನರಿಗೆ ಕೆಲವು ಎಚ್ಚರಿಕೆಯ ಮಾತುಗಳನ್ನು ಕೊಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಅವರು ಹಿಂದಿರುಗಿ ಬಂದಿದ್ದರು, ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕಿದ್ರು. ಕಟ್ತಾ ಇರುವಂಥ ವೇಳೆಯಲ್ಲಿ ಆಲಯದ ಕೆಲಸ, ಆಲಯದ ಬಗ್ಗೆ ಚಿಂತೆ ಇಲ್ಲದೆ ಹೋಗಿದ್ರು. ಆದ ಕಾರಣ ಹಗ್ಗಾಯನು, ಜಕರ್ಯನು, ಮಲಾಕಿ ಮೂವರು ಸೇವಕರು ಬಂದು 3 ಸಂದೇಶಗಳನ್ನು 70 ವರ್ಷಗಳ ನಂತರ ಕೊಡುವವರಾಗಿದ್ದಾರೆ. ಯೆಹೋವನಿಂತೆನ್ನುತ್ತಾನೆ ಎಂಬ ಸಂದೇಶ, ಎಂಬ ಮಾತು 70 ವರ್ಷಗಳು ಅವರು ಕೇಳಲಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವರು ಅವರನ್ನು ಕರುಣಿಸಿ ಕಟಾಕ್ಷಿಸಿ ಯೆಹೆಜ್ಕೇಲನನ್ನು, ದಾನಿಯೇಲನನ್ನು ಆ ಬಾಬೆಲ್ ಸೆರೆವಾಸ ಮಾಡ್ತಾ ಇರುವಂಥ ವೇಳೆಯಲ್ಲಿ ಅಂಥವ್ರನ್ನು ದೇವರು ಎಬ್ಬಿಸಿ ಅವರ ಮುಖಾಂತರವಾಗಿ ಕೂಡ ದೇವರು ಸಂದೇಶವನ್ನು ಕೊಡುವವನಾಗಿದ್ದನು. ಸರಿ, 5ನೇ ಅಧ್ಯಾಯ ಜಕರ್ಯದಲ್ಲಿ ನಾವು ನೋಡುವಾಗ ಸೇವೆ ಕಟ್ಟುವುದರ ವಿಷಯದಲ್ಲಿ 7 ಜಾಗ್ರತೆಗಳು, 7 ಕೇರ್ಫುಲ್ನೆಸ್ ಇನ್ ಬಿಲ್ಡಿಂಗ್ ದ ಮಿನಿಸ್ಟ್ರಿ. ಇವರೆಲ್ಲರೂ ಒಂದು ರೀತಿಯಿಂದ ಸೇವಕರಾಗಿದ್ದರು. ಹೌದು, ಪ್ರತ್ಯೇಕವಾಗಿ ಪರಿಪೂರ್ಣ ಕಾಲ ಸೇವಕರು ಲೇವಿಯರಿದ್ದರು. ಆದರೂ ಕೂಡ ದೇವಜನರಾಗಿರುವಂಥವರು ದೇವರ ಸೇವೆಯನ್ನು ಮಾಡುವ ಹಂಗಿನಲ್ಲಿದ್ದರು. ಅಂಥವರಿಗೆ ಕೆಲವು ಎಚ್ಚರಿಕೆ, ಜಾಗ್ರತೆ ಎಂಬುದಾಗಿ ಜಕರ್ಯನು ಕೆಲವು ಜಾಗ್ರತೆಯ ಎಚ್ಚರಿಕೆಯ ಮಾತುಗಳನ್ನು ಕೊಡ್ತಿದ್ದಾನೆ. ಅದನ್ನು ನಾವು ನಮ್ಮ ಸೇವೆಗೆ ಕೂಡ ಅನ್ವಯ ಮಾಡಿಕೊಳ್ಳಬಹುದು. ನಾವು ಸೇವೆ ಮಾಡುವಾಗ ಎಚ್ಚರಿಕೆ ವಹಿಸ್ತಕ್ಕಂಥ 7 ಕಾರ್ಯಗಳು, 7 ಕೇರ್ಫುಲ್ನೆಸ್ ಇನ್ ಬಿಲ್ಡಿಂಗ್ ದ ಮಿನಿಸ್ಟ್ರಿ. ಅದು ಸೇವೆ ಕಟ್ಟೋದು ಅಂತ ಹೇಳುವಾಗ ಅದು ಸಭಾ ಸೇವೆ ಇರ್ಬೋದು, ಸುವಾರ್ಥ ಸೇವೆ ಇರ್ಬೋದು, ಅಥವಾ ವಿವಿಧ ರೀತಿಯ ಪ್ರಾಯೋಗಿಕವಾದಂಥ ಸೇವೆಯೇ ಇರ್ಬೋದು. ಯಾವ ಸೇವೆ ಮಾಡಿದರೂ ಜಾಗ್ರತೆ ನಾವು ವಹಿಸಬೇಕಾಗಿದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ರೋಮ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ. ಅದು ಸೇವೆ ಅಂತ ಹೇಳಿದ ಮೇಲೆ ಆ ವಾಕ್ಯ ನನಗೆ ನೆನಪಾಯಿತು. ನಾನೀಗ ನಿಮಗಾಗಿ ಅದನ್ನು ಓದ ಬಯಸ್ತೇನೆ. 6ನೇ ಅಧ್ಯಾಯ ರೋಮ ಪತ್ರಿಕೆ 22ನೇ ವಚನ ಈ ರೀತಿಯಾಗಿದೆ. ರೋಮನ್ಸ್ ಚಾಪ್ಟರ್ 6 ಆ್ಯಂಡ್ ವರ್ಸ್ 22. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ, ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದುದರಿಂದ. ದೇವರ ಸೇವೆ ಮಾಡಲಿಕ್ಕೆ
ಏನು ಯೋಗ್ಯತೆ? ರೋಮ 6:22 ಪ್ರಕಾರ ಪಾಪದಿಂದ ಬಿಡುಗಡೆ ಹೊಂದಿದವರು ದೇವರ ಸೇವೆಯನ್ನು ಮಾಡಲು ಅರ್ಹರು, ಯೋಗ್ಯರು, ಶಕ್ತರು. ಅಂಥ ಸೇವೆ ಭಾಳ ಶಕ್ತಿಯುತವಾದಂಥ ಸೇವೆ. ಅಂಥ ಸೇವೆ ದೇವರಿಗೆ ಮೆಚ್ಚುಗೆ ಆದಂಥ ಸೇವೆ. ಅಂಥ ಸೇವೆಯಲ್ಲಿಯೇ ಅಸ್ತಿವಾರದ ಸೇವೆ, ಪರಿಶುದ್ಧ ಎಂಬ ಅಸ್ತಿವಾರದಿಂದ ಮಾಡುವ ಸೇವೆ. 5ನೇ ಅಧ್ಯಾಯ ಜಕರ್ಯನ ಗ್ರಂಥದಲ್ಲಿ ಈಗ ನಾವು ಜಾಗೃತಿ ವಹಿಸ್ತಕ್ಕಂಥ 7 ಸಂಗತಿಗಳು, 7 ಕೇರ್ಫುಲ್ನೆಸ್ ಇನ್ ಬಿಲ್ಡಿಂಗ್ ದ ಮಿನಿಸ್ಟ್ರಿ. 5ನೇ ಅಧ್ಯಾಯ ಮತ್ತು 3ನೇ ವಚನ ಓದುವಾಗ, ಹೌದು, ದೇವದೂತನು ಅಥವಾ ದೇವದೂತನಿಗೆ ಒಂದು ಹೆಸರು ಜಕರ್ಯನು ಕೊಡ್ತಾನೆ, ವಿವರಿಸುವ ದೇವದೂತನಂತೆ. ವಿವರಿಸುವ ದೇವದೂತನ. ಯಾಕಂದರೆ ಈ ದರ್ಶನಗಳು ಆಗ್ತಾ ಇರುವಾಗ ಒಂದೊಂದು ದರ್ಶನಗಳನ್ನು ವಿವರಿಸುವಂಥ ಒಬ್ಬ ದೇವದೂತನನ್ನು ದೇವರು ಪರಲೋಕದಿಂದ ಜಕರ್ಯನ ಕಡೆಗೆ ಕಳಿಸಿ ಅದನ್ನು ವಿವರಿಸುವಂಥ ಒಂದು ಅನುಭವ. ಒಂದು ಹಾರುವ ಸುರುಳಿಯ ಒಂದು ದರ್ಶನ ಜಕರ್ಯನಿಗೆ ಆಗುತ್ತೆ. ಅದೊಂದು ಕನಸು ಬೀಳುತ್ತೆ. ಮತ್ತು ಅದರ ಬಗ್ಗೆ ಹೇಳುವಾಗ ನಿನಗೇನು ಕಾಣಿಸ್ತದೆ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಹಾರುವ ಸುರುಳಿಯ ಬಗ್ಗೆ ಜಕರ್ಯನು ಹೇಳ್ತಾನೆ. ಆಗ ಅವನು ನನಗೆ ಇದು ಈ ಒಂದು ಹಾರುವ ಸುರುಳಿಯ ಒಂದು ಅರ್ಥ ಸಂದೇಶ ಏನೆಂದರೆ, ಇದು ದೇಶದ ಮೇಲೆಲ್ಲ ಹೊರಟು ಬಂದಿರುವ ಶಾಪ. ಮೊಟ್ಟ ಮೊದಲನೇದಾಗಿ ಸೇವೆ ಮಾಡುವಾಗ ನಾವು ಎಚ್ಚರಿಕೆ ವಹಿಸ್ತಕ್ಕಂಥ ಒಂದು ಸಂಗತಿ ಶಾಪ. ಯಾರ ಪ್ರಕಾರ? ಜಕರ್ಯನ ಪ್ರಕಾರ, 5ನೇ ಅಧ್ಯಾಯದ ಪ್ರಕಾರ. ಬೇರೆ ವಿಷಯಗಳು ಎಚ್ಚರಿಕೆ ವಹಿಸೋದು ಬೇರೆ ಅಧ್ಯಾಯಗಳಲ್ಲಿ, ಬೇರೆ ಪುಸ್ತಕಗಳಲ್ಲಿದೆ. ಆದರೆ ಈಗ ಸದ್ಯಕ್ಕೆ ನಾವು ಜಕರ್ಯ 5ನೇ ಅಧ್ಯಯನ ಮಾಡ್ತಿರೋದ್ರಿಂದ 7 ಎಚ್ಚರಿಕೆಗಳನ್ನು ನಾವು ವಹಿಸಬೇಕು ಸೇವೆಗೆ. ಮೊದಲನೇದು ಯಾವುದರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕಂತ ಹೇಳಿಬಿಟ್ಟು ನೋಡುವಾಗ ಶಾಪದ ಬಗ್ಗೆ. ಕೇರ್ಫುಲ್ನೆಸ್ ಅಬೌಟ್ ದ ಕರ್ಸ್. ಹೌದು, ಶುಭ ಸಮಾಚಾರ ಏನಂತ ಹೇಳಿದರೆ, ಧರ್ಮಶಾಸ್ತ್ರದ ಶಾಪಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡನು. ಹೌದು, ಆತನು ಗಲಾತ್ಯ 3ನೇ ಅಧ್ಯಾಯದ ಪ್ರಕಾರವಾಗಿ ಧರ್ಮಶಾಸ್ತ್ರದ ಶಾಪಗಳನ್ನು ಹೊತ್ತು ತಾನೇ ಶಾಪಗ್ರಸ್ತನಾದಂಥ ಒಂದು ಅನುಭವ. ಅದರ ಬಗ್ಗೆ ಪೌಲನು 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಗಲಾತ್ಯ 3:14, ನಂಬಿಕೆಯ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ಅದೇ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆಯ ಒಂದು ಶಾಪ. ಪೌಲನು ಗಲಾತ್ಯ 3 ಬರೆದಂಥ ಪೌಲನು 1ನೇ ಕೊರಿಂಥ 16ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಾನು ಇದನ್ನು ಹೊಸ ಒಡಂಬಡಿಕೆಯ ಶಾಪ ಅಂತ ಕರಿತೀನಿ. ಅದು ಒಳ್ಳೆ ಹೆಸರಲ್ಲ, ಆದರೂ ಕೂಡ ಏನಂತ ನೋಡೋಣ ಬನ್ನಿರಿ. 1ನೇ ಕೊರಿಂಥ 16:22, ಯಾವನಾದರೂ ಅಥವಾ ಯಾರಾದರೂ ಕರ್ತನನ್ನು ಪ್ರೀತಿಸದಿದ್ದರೆ, ಇಫ್ ಎನಿವನ್ ಡಸ್ ನಾಟ್ ಲವ್ ದ ಲಾರ್ಡ್, ಯಾರಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಹೌದು, ಹಾಗಾದರೆ ಮೊಟ್ಟ ಮೊದಲನೇ ಒಂದು ಅರ್ಹತೆ, ಯೋಗ್ಯತೆ, ಅಸ್ತಿವಾರ, ಹೆಜ್ಜೆ ಸೇವೆಗೆ ಏನು? ಕರ್ತನನ್ನು ಪ್ರೀತಿಸುವುದು. ಪೇತ್ರನೇ,
ನೀನು ಇವುಗಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯ ಅಂತ ಹೇಳಿದಾಗ ಯೋಹಾನ 21:15 ಹೌದು ಸ್ವಾಮಿ, ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಅಂತ ಹೇಳಿದಾಗ, ಹಾಗಾದರೆ ಕುರಿಗಳನ್ನು ಮೇಯಿಸು, ಆಗ ಸೇವೆ ಮಾಡು. ಪ್ರೀತಿ ಸೇವೆ. ಪ್ರೀತಿಸದೆ ಮಾಡುವ ಸೇವೆ ಶಾಪದ ಸೇವೆ. ಕರ್ತನು ನೇಮಿಸಿದ ಸೇವೆಯನ್ನು ಆಲಸ್ಯವಾಗಿ ಮಾಡುವವರು ಶಾಪಗ್ರಸ್ತರಂತ ಹೇಳ್ಬಿಟ್ಟು ಯೆರೆಮೀಯ 48:10 ಹಳೆ ಒಡಂಬಡಿಕೆಯಲ್ಲಿದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಕೂಡ 1 ಕೊರಿಂಥ 16:22 ನಾವು ನೋಡಿದ್ವಿ. ಎರಡನೇದಾಗಿ ಸೇವೆ ಕಟ್ಟುವಾಗ ಎಚ್ಚರಿಕೆಯಾಗಿರ್ತಕ್ಕಂಥ, ಮೊದಲನೇದು ಶಾಪದ ಬಗ್ಗೆ, ಎರಡನೇದು ಕಳ್ಳನ ಬಗ್ಗೆ. ಅದೇ ಜಕರ್ಯ 5:3 ನೋಡುವಾಗ ಪ್ರತಿಯೊಬ್ಬನು ಶಾಪ ಅಂತ ಹೇಳ್ಬಿಟ್ಟು ಇದಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಕಳ್ಳನಂದ ತಕ್ಷಣ ನನಗೆ ನೆನಪಾಗುವಂಥ ವಾಕ್ಯ ಯೋಹಾನ 10:10 ಏನಿದೆ ನೋಡೋಣ ಬನ್ನಿರಿ. ಯೋಹಾನ 10:10 ಈ ರೀತಿಯಾಗಿದೆ. ಕಳ್ಳನು, ಪ್ರಾರಂಭದ ಪದನೇ ಕಳ್ಳ ಅಂತಿದೆ. ಕಳ್ಳನು, ಯೋಹಾನ 10:10, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. ಹಾಗಾದರೆ ಸೇವೆಯ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರುವಂಥದ್ದು ಕಳ್ಳನ ಬಗ್ಗೆ, ಕದ್ದುಕೊಳ್ಳುವಂಥ ಸೈತಾನನ ಬಗ್ಗೆ, ವೈರಿಯ ಬಗ್ಗೆ ಎಚ್ಚರಿಕೆಯಾಗಿರಬೇಕು. ಯಾಕಂತ ಹೇಳಿದರೆ ನಮ್ಮ ಆತ್ಮಿಕ ಜೀವನ ಆತ್ಮಿಕ ಯುದ್ಧ ಅಂತ ಹೇಳಿದ ಮೇಲೆ ಒಬ್ಬ ಶತ್ರು ಇರಲೇಬೇಕಲ್ವ? ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗುವಂಥ ವೈರಿ ನಮಗಿದ್ದಾನೆ. 1 ಪೇತ್ರ 5 ಪೇತ್ರನು ಹೇಳುವಂಥ ಮಾತು. ನಾವು ಹೋರಾಡುವುದು ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ, ರಾಜತ್ವಗಳ ಮೇಲೆ, ಅಧಿಕಾರ, ಆತ್ಮೀಕ ಅಂಧಕಾರ ಶಕ್ತಿಗಳ ಮೇಲೆ ಎಂಬುದಾಗಿ ಎಫೆಸ 6 ಪೌಲನು ಎಚ್ಚರಿಸುವವನಾಗಿದ್ದಾನೆ. ಮೂರನೇದಾಗಿ, ಅಂದ ಹಾಗೆ ನಾವು ಜಕರ್ಯ 5ನೇ ಅಧ್ಯಾಯದಲ್ಲಿದ್ದೇವೆ. 5ನೇ ಅಧ್ಯಾಯದಲ್ಲಿ ಸೇವೆಯನ್ನು ಕಟ್ಟುವುದರ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸ್ತಕ್ಕಂಥ 7 ಸಂಗತಿಗಳು. 7 ಕೇರ್ಫುಲ್ನೆಸ್ ಇನ್ ಬಿಲ್ಡಿಂಗ್ ದ ಮಿನಿಸ್ಟ್ರಿ. ಮೊದಲನೇದು ಶಾಪದ ಬಗ್ಗೆ, ಎರಡನೇದು ಕಳ್ಳನ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಮೂರನೇದು ಅದೇ 3ನೇ ವಚನದಲ್ಲಿ 5:3 ಜಕರ್ಯ, ಇದಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬನು ಸುಳ್ಳು ಸಾಕ್ಷಿ. ಸುಳ್ಳಿನ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಯಾಕಂದರೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ರಿಂದ 11 ವಚನದಲ್ಲಿ ಕ್ರಿಸ್ತ ವಿರೋಧಿ ಸುಳ್ಳಿಗೆ ಒಬ್ಬ ಆತ್ಮನು, ವ್ಯಕ್ತಿ ಆಗಿರ್ತಾನೆ. ಸುಳ್ಳಿನ ಆತ್ಮವನ್ನು ತರುವಂಥ ವ್ಯಕ್ತಿ. ಕ್ರಿಸ್ತನು ಸಭೆಯನ್ನು ಕಟ್ಟುವುದಾದರೆ ಆ ಸಭೆಯನ್ನು ಕೆಡಿಸುವಂಥದ್ದು ಕ್ರಿಸ್ತ ವಿರೋಧಿ ಆತ್ಮ, ಆ್ಯಂಟಿ ಕ್ರೈಸ್ಟ್, ಕ್ರಿಸ್ತನಿಗೆ ವಿರುದ್ಧವಾದಂಥ ಆತ್ಮ. ನಾನೇ ಸತ್ಯ ಅಂತ ಕ್ರಿಸ್ತನು ಹೇಳಿರುವಾಗ ಯೋಹಾನ 14:6 ಸತ್ಯಕ್ಕೆ ವಿರುದ್ಧವಾದದ್ದು ಸುಳ್ಳು. ಸೇವೆಯಲ್ಲಿ ಸುಳ್ಳಿನ ವಿಷಯದಲ್ಲಿ ನಾವುಗಳು ಎಚ್ಚರಿಕೆ ವಹಿಸ್ತಕ್ಕದ್ದು. 4ನೇದಾಗಿ 5 ಮತ್ತು 6ನೇ ವಚನ, ಜಕರ್ಯ 5:6ನೇ ವಚನದಲ್ಲಿ ವಂಚನೆಯ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು. 5th ಕೇರ್ಫುಲ್ನೆಸ್, 4th ಕೇರ್ಫುಲ್ನೆಸ್ ಇನ್ ವರ್ಸ್ 5 ಏನಂತ ಹೇಳಿದರೆ ವಂಚನೆ, ಡಿಸೆಪ್ಷನ್ ಅಥವಾ ಅಧರ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ಬರೆದಿದೆ. ಮೂಲ ಭಾಷೆಯಲ್ಲಿ ಎಪೋದ್ ಅಂತ ಹೇಳ್ಬಿಟ್ಟು ಆ ಅಳತೆಯ ವಿಷಯದಲ್ಲಿ, ಆ ವಂಚನೆಯ ವಿಷಯದಲ್ಲಿ, ಅಥವಾ ತಟಸ್ಥವಾದಂಥ ಅನುಭವದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. 5ನೇದಾಗಿ ಇನ್ನೊಂದು ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. 8ನೇ ವಚನದಲ್ಲಿ ಏನಂತಿದೆ? ಪಾಪ.
ಪಾಪ. ಪಾಪಮೂರ್ತಿ ಎಂಬುದಾಗಿ ಸಾಂಕೇತಿಕವಾಗಿ ವ್ಯಕ್ತಿ ರೂಪದಲ್ಲಿ ಕೊಡಲಾಗಿದೆ. ಆದ ಕಾರಣ ಸೇವೆಯಲ್ಲಿ ಪಾಪದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ರೋಮ 6:22 ನಾವು ನೋಡಿದ್ವಿ, ಪಾಪದಿಂದ ಬಿಡುಗಡೆ ಹೊಂದಿದ್ರೇ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ. 6ನೇದಾಗಿ ಸೇವೆಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ ಇನ್ನೊಂದು ಸಂಗತಿ ಏನಂತ ಹೇಳಿದರೆ, 11ನೇ ವಚನದಲ್ಲಿ ನಾನು ಕೇಳಿದ್ದಕ್ಕೆ ಅವನು ಇದು ಯಾರಂತ ಕೇಳ್ತಾನೆ ಜಕರಿಯನು. ಆಗ ಶಿನಾರ್ ಅಂದರೆ ಬಾಬೇಲ್. ಬಾಬೇಲಿನ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸುವವರಾಗಿರಬೇಕು. ಯಾಕಂದರೆ ಬಾಬೇಲ್ ಅಂತ ಹೇಳಿದರೆ ಗಲಿಬಿಲಿ, ಶಿನಾರ್ ಅಂದರೆ ಬಾಬೇಲ್. ನಾವು ಸೇವೆಯನ್ನು ಕಟ್ಟುವಾಗ ಬಾಬೇಲನ್ನು ಕಟ್ಟುವವರಾಗಿರಬಾರ್ದು. 7ನೇದಾಗಿ ಇನ್ನೊಂದು ವಿಷಯ ನಾವು ಎಚ್ಚರಿಕೆ ವಹಿಸಬೇಕು ಸೇವೆಯಲ್ಲಿ. ಅದು ಯಾವುದಂತ ಹೇಳಿದರೆ, ಶಿನಾರ್ ದೇಶದಲ್ಲಿ ಅವಳಿಗೆ ಮನೆ ಕಟ್ಟುವುದಕ್ಕಾಗಿ ಹೋಗ್ತಾರೆ. ಅದು ಸಿದ್ಧವಾದಾಗ ಆ ಸ್ವಂತ ಸ್ಥಳದಲ್ಲಿ ನಿಲ್ಲಿಸಲ್ಪಡುವಳು. ಸ್ವಂತ ಅಂತ ಹೇಳುವಾಗ ಸ್ವಾರ್ಥವನ್ನು ಅದು ಸೂಚಿಸ್ತದೆ. ಸೇವೆಯಲ್ಲಿ ಸ್ವಾರ್ಥದ ಬಗ್ಗೆ ಎಚ್ಚರಿಕೆಯಾಗಿರಬೇಕು. ಆತ್ಮ ಬಿಡುಗಡೆ ಎಂಬ ಪುಸ್ತಕ ವಾಚ್ಮನಿ ಭಕ್ತರು ಬರೆದಿದ್ದಾರೆ. ಅದರಲ್ಲಿ ಈ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ. ಸೇವೆ ಮಾಡುವಾಗ ಬೇಗನೆ ಗೊತ್ತಾಗ್ತದೆ ಸೇವೆಗೆ ಅಡ್ಡಿ ಯಾರಂತ ಹೇಳಿದ್ರೆ ನಾವೇ. ಮುರಿಯಲ್ಪಡದ ವ್ಯಕ್ತಿಯೇ ಸೇವೆಗೆ ಅಡ್ಡಿ. ಮಂಗಳೂರಿನಲ್ಲಿ ಒಂದು ಸರಿ ಲೋಗೋಸ್ ಶಿಪ್ನಲ್ಲಿ ಬಂಗೇರ ಮಾಸ್ಟರ್ ಅವರು ಪ್ರಾರ್ಥನೆ ಮಾಡುವಾಗ ಸೇವೆಯ ಅಡ್ಡಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ವ್ಯಕ್ತಿ ಎದ್ದು ನಿಂತು, ಸ್ವಾಮಿ ನಾವೇ ಅಡ್ಡಿಯಾಗಿದ್ದೇವೆ ಸೇವೆಗೆ ಎಂಬುದಾಗಿ ಹೇಳಿದರು. ಹೌದು, ಆದಿಕಾಂಡ 11:4 ನಮ್ಮ ಹೆಸರು, ನಮ್ಮ ಶಕ್ತಿ, ನಮಗಾಗಿ ನಾವು ಕಟ್ಟೋಣ ಅಂತ ಹೇಳುವಂಥದ್ದನ್ನು ನೋಡ್ತೇವೆ. ನಾನು ಕಟ್ಟಿದ ಬಾಬೇಲ್, ದಾನಿಯೇಲ್ 4:30. ನಾನು ಅನ್ನುವುದು ಸೇವೆಗೆ ಅಡ್ಡಿ. ಅದರ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಜಕರನ ಗ್ರಂಥ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.